ನನ್ನ ಜೊತೆಗೆ ಒಬ್ಬ ಇಂಜಿನಿಯರ್ ಓದ್ದನೋ ಇಷ್ಟೇ ಮಾಡ್ತಿದ್ದಾನೆ ಅಲ್ವಾ? ಆದ್ರೆ ಅವನಿಗೂ ನನಗೆ ವ್ಯತ್ಯಾಸ ಅಂದ್ರೆ ಅವ್ರ ತಂದೆ ತಾಯಿ ಇಲ್ಲಿದ್ದಾರೆ, ಅವ್ನು ಅಲ್ಲಿದ್ದಾನೆ. ನಾವು ತಂದೆ ತಾಯಿನ ನೋಡ್ಕೊಂಡು ಊರು ನೋಡ್ಕೊಂಡು ನಮ್ಮ ಜನಗಳ ಮಧ್ಯೆ ನಮ್ಮ ಜನಕ್ಕೆ ಕೆಲಸ ಕೊಡ್ಕೊಂಡು ನಾವು ಇಲ್ಲಿದ್ದೀವಿ. ಅಂದ್ರೆ ಬ್ಯಾಂಕ್ ಉದ್ಯೋಗ ಬೇಡ ಅಂತ ಅನ್ಸುತ್ತೆ. ಬೇಡ ಅನಿಸ್ತು. ಅಡಿಕೆ, ಬಾಳೆ, ಕಾಳ್ಮೆಣಸು, ಶುಂಠಿ, ಕಬ್ಬು, ತರಕಾರಿ. ಇದು 5 ವರ್ಷದ ಗಿಡ. ಅದಕ್ಕೆ ಒಂದು 1000 ಲೋಡ್ ಮಣ್ಣೇರಿ ಈ ಐಟಿ ತಂದು ಈ ಸಲಿಯಿಂದ ಫಸ್ಲು ಕೊಯ್ತಾ ಇದೀವಿ. ಅಲ್ವಾ? 5 ವರ್ಷಕ್ಕೆ ಬಂದಿದೆ. ಇದು ತರೀಕೆರೆ, ಅದು ಜೀನೈನು ಹಾಕಿದೀನಿ, ಏಲಕ್ಕಿ ಬಾಳೆನೂ ಹಾಕಿದೀನಿ. ಟಿಶ್ಯೂ ಕಲ್ಚರ್ ಅದು ಒಂದೇ ಸಮ ಕಟಾವಿ ಬರ್ತದೆ. ನೀ ಕಂದ ಹಾಕಿದ್ದು ಒಂದೇ ಸಮ ಬರಲ್ಲ. ಇದು ಖರ್ಚು ಕಡಿಮೆ ಬರ್ತದೆ, ರೋಗ ಕಡಿಮೆ. ಇದೆಲ್ಲ 30 kg ಗೊನೆ ಬರುತ್ತೆ. 1000 1,500 ಕ್ವಿಂಟಲ್ ಅಡಿಕೆನೂ ಬೇಸ್. 6 ಎಕರೆಗೆ ಕನಿಷ್ಠ ಅಂದ್ರೆ 15 ರಿಂದ 20 ಲಕ್ಷ ಆದಾಯ ಮಾಡುತ್ತೆ ವರ್ಷಕ್ಕೆ. ಪೈಪ್ಲೈನ್ ಮಾಡಿದೀನಿ, ಗುರುತ್ವಾಕರ್ಷಣೆಯಿಂದನೇ ನೀರು ಬರಂಗೆ. ಆ ಕೆರೆ ನೀರಿಗೆ ಡ್ರಿಪ್ ಮಾಡಿದೀನಿ. ಒಬ್ರು ನೋಡಿ ಒಬ್ರು ಕಲ್ತು ಮಾಡಿರೋದು. ಫ್ಲೆಕ್ಸಿಬಲ್ ಪೈಪ್ 3/4 ಕಿಲೋಮೀಟರ್ ಆಗುತ್ತೆ. ಎಂತದು ಇಲ್ಲ. ಒಂದು 5 HP ನೀರು ನಿರಂತರವಾಗಿ ಬರ್ತದೆ 24 hours. ಕರೆಂಟಿನ ನಿಗಾನೇ ಇಲ್ಲ. ನನ್ನ ಹೆಸರು ಗುರುರಾಜ್ ಅಂತ, ಗುಂದಿಚಟ್ನಹಳ್ಳಿ ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಮ್ದು ಮೂಲ ವ್ಯವಸಾಯ ಕುಟುಂಬ. ಅದ್ರ ಮಧ್ಯೆ ನಮ್ಮ ತಂದೆಯವರು ವ್ಯವಸಾಯ ಮಾಡಕ್ರೆ ನಾವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೀವಿ. ಅನಂತರ ಮತ್ತೆ ವ್ಯವಸಾಯಕ್ಕೆ ಬಂದು ಅಂದ್ರೆ ಬ್ಯಾಂಕ್ ಉದ್ಯೋಗ ಬೇಡ ಅಂತ ಅನ್ಸುತ್ತೆ. ಬೇಡ ಅನಿಸ್ತು. ಆಮೇಲೆ ಬೇಡ ಅನ್ನಕ್ಕಿಂತ ನಾನು ಡಿಗ್ರಿ ಮಾಡಿರ್ಲಿಲ್ಲ. ಅವ್ರು ಡಿಗ್ರಿ ಕೇಳಿದ್ರು. ನಿಮಗೆ ಡಿಗ್ರಿ ಓದಕ್ಕಿಂತ ನನ್ನ ಪಡಿ ನಾನು ಇರೋದು ಅಂತ ಡಿಗ್ರಿ ಮಾಡಕ್ ಹೋಗ್ಲಿಲ್ಲ. ವ್ಯವಸಾಯ ಮಾಡೋದೇ ಬೆಸ್ಟ್ ಅಂತ ವಾಪಸ್ ಬಂದೆ. ಬಂದ್ಬಿಟ್ಟು ತಂದೆಯರ್ದು 6 ಎಕರೆ ಜಮೀನ್ ಇತ್ತು. ಅವಾಗ ಪೂರ್ತಿ ಭತ್ತ ಮಾಡ್ತಿದ್ರು. ನಾ ಬಂದ್ಮೇಲೆ ಪೂರ್ತಿ ಅಡಿಕೆ, ಬಾಳೆ, ಕಾಳ್ಮೆಣಸು, ಶುಂಠಿ, ಕಬ್ಬು, ತರಕಾರಿ ಈ ತರ ಬೆಳೆಗಳು ಹಾಕ್ತೀರಾ? ಎಲ್ಲಾನು ಮಾಡಿದೀನಿ. ತುಂಗಾ ಹೊಳೆಗೆ ತುಂಬಾ ಹತ್ತಿರ ಅಲ್ವಾ? ಸೊ ಈ ತರ ಬೆಳೆಯನ್ನು ತೆಗಿಯಕ್ ಆಗತ್ತಾ? ಮೊದ್ಲು ತೆಗಿಬೋದಿತ್ತು, ಈಗ ಬರಲ್ಲ. ಒಂದ್ 10 ವರ್ಷದಿಂದ ಚೆನ್ನಾಗಿತ್ತು ನೀರು. ಅವಾಗ ನಾನು ಫ್ಲೋರಿಕಲ್ಚರ್ ಮಾಡಿದೀನಿ, ಗುಲಾಬಿ ಬೆಳೆದೀನಿ, ತರಕಾರಿ ಬೆಳೆದೀನಿ, ಶುಂಠಿ ಹಾಕಿದೀನಿ, ಕಬ್ಬು ಬೆಳೆದೀನಿ. ಅದ್ರ ಮಧ್ಯೆ ಕಾಳ್ಮೆಣಸು ಹಾಕಿದ್ದೆ. ಅದು ಅದೇ ನೀರಿನ ಪಾಲ್ಟ್ ಇಂದ ಹೋತು. ಆಮೇಲೆ ಜೆಟ್ ಇರ್ಲಿಲ್ಲ ಅವಾಗ. ಈಗ ಸದ್ಯ ಅಡಿಕೆ ಒಂದು 5 ಎಕರೆ ಬರ್ತಾ ಇದೆ. ಎಲ್ಲದ್ರಲ್ಲೂ ಬಾಳೆ ಬೆಳೆದೀನಿ. ಅಂದ್ರೆ ಎಲ್ಲಾ ಅಡಿಕೆಯಲ್ಲೂ ಬಾಳೆ ಸ್ಟಾರ್ಟಿಂಗ್ ಅಲ್ಲಿ ಬಾಳೆ ನೆರಳಿಗೆ ಇರ್ಬೋದು. ನಮಗೆ ಈಗ ಅಡಿಕೆ 5 ವರ್ಷ ತನಕ ಅರ್ನಿಂಗ್ ಇರಲ್ಲ. ಹೌದು. ಅದ್ರ ಬದಲು ಅದರಲ್ಲಿ ಅರ್ನಿಂಗ್ ಮಾಡಿ. ಇದು 5 ವರ್ಷದ ಗಿಡ. ಇದು ಈ ಲೆವೆಲ್ಗೆ ಇತ್ತು. ಈ ಲೆವೆಲ್ಗೆ ಇದಕ್ಕಿಂತ ಡೌನ್ ಇತ್ತು. ನೆಡಕ್ಕಿಂತ ಮುಂಚೆ ಅದಕ್ಕೆ ಒಂದು 1000 ಲೋಡ್ ಮಣ್ಣೇರಿ ಈ ಐಟಿ ತಂದು. ಇದು ಸರಗೋಡು ಅಂತ. ಇದು ತುಂಬಾ ಕೆಳ ಭೂಮಿ. ಈ ಕಡೆ ಒಂದು 40-50 ಎಕರೆ ಜಮೀನಿನ ಮೇಲೆ ಮಳೆ ನೀರು ಅಷ್ಟು ಹಿಂಗೆ ಬರೋದು. ಇದರಿಂದ ತೊಂದರೆ ಆಗುತ್ತೆ ಸ್ವಲ್ಪ ನಿಮ್ಗೆ? ಸ್ವಲ್ಪ ತೊಂದರೆ ಆಗುತ್ತೆ. ಒಂದ್ ದಿನ 2 ದಿನ ಇರುತ್ತೆ ಅಷ್ಟೇ. ಈ ಸಲಿಯಿಂದ ಫಸ್ಲು ಕೊಯ್ತಾ ಇದೀವಿ. ಅಲ್ವಾ? 5 ವರ್ಷಕ್ಕೆ ಬಂದಿದೆ. ಚೆನ್ನಾಗೇ ಬಂದಿದೆ. ಯೂಶಲಿ ಒಂದು 6-7 ವರ್ಷಕ್ಕೆ ಬರ್ತದೆ. ನಾವು ಸ್ವಲ್ಪ ಮುತುವರ್ಜಿ ಮಾಡಿದ್ರಿಂದ ಕಾಂಪೋಸ್ಟ್ ಮಾಡ್ತೀವಿ ನಾವೇ. ಅಡಿಕೆ ಸಿಪ್ಪೆ, ಕುರೆ ಗೊಬ್ಬರ, ದನಿ ಗೊಬ್ಬರ, ಸ್ವಲ್ಪ ಕೆಮ್ಮಣ್ಣು, ಕೆರೆಗೋಡು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸೂಕ್ಷ್ಮ ಜೀವಿದು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಎಲ್ಲ ಹಾಕ್ಬಿಟ್ಟು ಅದನ್ನ ಕೊಳೆಯಲಿಕ್ಕೆ 3-4 ಸಲ ತಿರುವು ಹಾಕಿ ಅದನ್ನ ವರ್ಷಕ್ಕೊಂದ್ಸಲಿ ಒಂದೊಂದ್ ಗಿಡಕ್ಕೆ 3 ಪುಟ್ಟಿ ಹಾಕಿ. ಫರ್ಟಿಲೈಸರ್ ಎಲ್ಲ ವರ್ಷಕ್ಕೆ 2 ಸಲ 3 ಸಲ ಹಾಕ್ತಾರೆ. ನಾನ್ ಮಾತ್ರ 2 ವರ್ಷಕ್ಕೆ 3 ಸಲ ಹಾಕ್ತೀನಿ. ಇದು ತರೀಕೆರೆ, ಅದು ಬಯಲ್ಸೀಮೆದು. ತರೀಕೆರೆ ಅದು. ನಂದು 4 ಹಂತ ಮಾಡಿದೀನಿ 6 ಎಕರೆನ. ಒಂದು ತೀರ್ಥಹಳ್ಳಿ ಮಾಡಿದ್ದೆ, ತಳಿ ಮಿಸ್ಟೇಕ್ ಆಗಿ ತಲೆ ಹೋತು. ಇನ್ನೊಂದು ಇಲ್ಲೇ ಲೋಕಲ್ಲು ನಾಗಸಮುದ್ರ ತಂದು ಹಾಕಿದ್ದೆ. ಅದು ತುಂಬಾ ಚೆನ್ನಾಗ್ ಬರ್ತೈತೆ. ಈಗ ಹೊಸ್ತಾ ಹಾಕಿರೋದು ಚನ್ನಗಿರಿ ಮರವಂಜಿ ತಂದ. ಅಡಿಕೆಗೆ ನೀರು ಯಥೇಚ್ಛವಾಗೇ ಬೇಕು, ಆದ್ರೆ ನಿಲ್ಬಾರ್ದು ಎಲ್ಲುವ. ನೀನ್ ಮಲೆನಾಡಲ್ಲೇ ಅವ್ರಿಗೆ ಅಷ್ಟ್ ಮಳೆ ಹೊಡಿತತೆ, ಅಡಿಕೆ ಏನು ಹಾಳಾಗಲ್ಲ ಅವ್ರಿಗೆ. ನೀರ್ ನಿಲ್ಲಲ್ಲ ಅವ್ರಿಗೆ. ನಮ್ದು ಒಂದ್ ಸ್ವಲ್ಪ ಗದ್ನಾಡಲ್ಲ, ನೀರಾವರಿ ಏರಿಯಾ, ಹಂಗಾಗಿ ನೀರ್ ನಿಲ್ತದ. ಈ ಅಡಿಕೆ ಬೆಳೆ ಚೆನ್ನಾಗಿ ಸ್ವಲ್ಪ ತೆಗಿಬೇಕು ಅಂದ್ರೆ ಬಯಲುಸೀಮೆ ಕಡೆಯವರೆಲ್ಲ ಏನು ತರ ಮಾಡಿದ್ರೆ ಚೆನ್ನಾಗಿರುತ್ತಣ್ಣ? ಅಡಿಕೆ ಈ ತರ ಒಂದ್ 5 ವರ್ಷಕ್ಕೆಲ್ಲ ಫಸಲು ಬರೋ ತರ ಮಾಡ್ಬೇಕು ಅಂದ್ರೆ ಸಾವಯವ ಗೊಬ್ಬರದೇ ಜಾಸ್ತಿ ಯೂಸ್ ಮಾಡ್ಬೇಕು. ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಯಥೇಚ್ಛವಾಗಿ ಕೊಡ್ಬೇಕು. ಕಾಂಪೋಸ್ಟ್ ಮಾಡ್ಕೊಬೇಕು ರೈತರಿಗೆಲ್ಲ. ಈಗ ಮೊದ್ಲು ನಮ್ಮನೇಲೆ ನಮ್ ತಂದೆಗೆ ದನ ಕಾಯೋದ್ ಬಿಟ್ರೆ ಬೇರೆ ಏನು ಬರ್ತಿರ್ಲಿಲ್ಲ. 25-30 ದನ ಇದ್ದು ಕುಟುಂಬದಾಗೆ. ಈಗ ಒಂದೇ ಕುಟುಂಬ ದನ ಇದಾವೆ. ಪ್ರಕಾರ ಈ ಅಡಿಕೆಯಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರದು? ಅಡಿಕೆದು ಯಾರಿಗೆ ಹಿಂಗೆ ಅಂತ ಹೇಳಕ್ ಬರಲ್ಲ. ಅವ್ರವ್ರ ಜಮೀನು ವಾತಾವರಣದ ಮೇಲೆ ಅವನು ತಿಳ್ಕೊಂತ ಮಾಡ್ಬೇಕು. ಈಗ ನನ್ ಜಮೀನಿನ ನಾನ್ ಹೇಳಿದ್ರೆ ಅವನದಕ್ಕೆ ಅಡಾಪ್ಟ್ ಆಗ್ಬೇಕಲ್ಲ. ಅದು ಅವನು ಮಣ್ಣಿನ ಅನುಗುಣವಾಗಿ ಅವನು ವಾತಾವರಣಕ್ಕೆ ಅವನೇ ರೈತನೇ ಸೈಂಟಿಸ್ಟ್ ಆಗ್ಬೇಕು. ಹಂಗಿದ್ರೆ ಬೆಳಿಬೋದು ಅಷ್ಟೇ. ಅದ್ ಬಿಟ್ಟು ಊರಲ್ಲಿ ಯಾರೋ ತಿಂಗಳ ಗೊಬ್ಬರ ಹಾಕ್ತಾರೆ, ಯಾರೋ ಏನೋ ಮಾಡ್ತಾರೆ ಅಂದ್ರೆ ನಿನ್ ಭೂಮಿದು ನೀನು ತಿಳ್ಕೊಂಡಿರ್ಬೇಕು. ಸಾಯಿಲ್ ಟೆಸ್ಟಿಂಗ್ ಕೊಡ್ಬೇಕು. ಅದ್ರಾಗ ಏನಿಲ್ಲ ಎಲ್ಲ ತಿಳ್ಕೊಬೇಕು. ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ನಮ್ ಭೂಮಿಗೆ ನಮಗ್ ಏನ್ ಬೇಕು ಅನ್ನೋದು ತಿಳ್ಕೊಬೇಕು. ಇಲ್ಲಿ 3 ಎಕರೆ ಜೋಗ್ ನನಗೆ.
ಅಲ್ಲಿ ಸ್ವಲ್ಪ ಮೇಡು. ಇದಕ್ ಮಾಡಿದಂಗೆ ಅದಕ್ ಮಾಡಕ್ಕಾಗಲ್ಲ, ಅದಕ್ ಮಾಡಿದ್ದನ್ನ ಇದಕ್ ಮಾಡಿದೀನಿ ಅಂತ ಸುಮ್ನಿರಕ್ಕಾಗಲ್ಲ. ಆ ಭೂಮಿ ತಕ್ಕಂಗೆ ನಾವು ಬೆಳೆ ತೆಗಿಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೇಕು. 9 ತಿಂಗಳದ್ದು ಬಾಳೆ, ಅಡಕೆ 3 ವರ್ಷದ್ದು, ಜೀನೈನು ಹಾಕಿದೀನಿ, ಏಲಕ್ಕಿ ಬಾಳೆನೂ ಹಾಕಿದೀನಿ ಸ್ವಲ್ಪ ಮನೆ ಮಟ್ಟಿಗೆ. ಟಿಶ್ಯೂ ಕಲ್ಚರ್ ಅದು ಒಂದೇ ಸಮ ಕಟಾವಿ ಬರ್ತತೆ. ನೀ ಕಂದ ಹಾಕಿದ್ದು ಒಂದೇ ಸಮ ಬರಲ್ಲ. ಇದು ಖರ್ಚು ಕಡಿಮೆ ಬರ್ತತೆ, ರೋಗ ಕಡಿಮೆ. ಜಿನೈನು ಇದು ಒಂದು ಎಷ್ಟು ಎಕರೆ ಹಾಕಿದ್ರಾ? ಇದು 1 ಎಕರೆ. ಸೊ ಇದು ಒಂದು ಅಡಿಕೆ ಇದೆ, ಅಡಿಕೆ ಮಧ್ಯದಲ್ಲಿ ಹಾಕಿದ್ರಾ? ಅಡಿಕೆ ಮದ್ದದಲ್ಲ. 2 ವರ್ಷ ಏನೋ ಹಾಕಿದ್ದಿಲ್ಲ, ಯಾಕೆಂದ್ರೆ ತುಂಬಾ ಜೋಗಿನ ನೆಲ ಅಲ್ಲ. ಬಟ್ ಶೀತ ತೆಗಿಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೆ. ಶೀತ ಕಂಪ್ಲೀಟ್ ಹೋತು ಅಂದ್ಮೇಲೆ ಬಾಳೆ ಹಾಕಿದೆ, ಯಾಕೆ ಶೀತದಲ್ಲಿ ಬಾಳೆ ಬರಲ್ಲ. ಪುಟ್ ಬಾಳೆ ಎಲ್ಲ ಒಂದು 10ರಿಂದ 12 ಕೆಜಿ 13 ಕೆಜಿ ಬರ್ತವೆ. ಜೀನೈನು 25 ಕೆಜಿ ಬರ್ತಾವ್. ನೀರು ಯಥೇಚ್ಛವಾಯ್ತಲ್ಲ, ಹಾಸಿದ್ರೆ ನೀರು ಜಾಸ್ತಿ ಆಗತ್ತೆ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಕೆರೆ ಇದೆ, ಕೆರೆಯಿಂದ ಪೈಪ್ಲೈನ್ ಮಾಡಿದೀನಿ, ಗುರುತ್ವಾಕರ್ಷಣೆಯಿಂದನೇ ನೀರ್ ಬರಂಗೆ. ಆ ಕೆರೆ ನೀರಿಗೆ ಡ್ರಿಪ್ ಮಾಡಿದೀನಿ, 24 hours ನೀರ್ ಬರಂಗೆ ಕೆರೆಯಿಂದಾನೇ ಬರ್ತಾ ಇರುತ್ತೆ. ಆದ್ರೆ ಆಟೋಮೆಟಿಕ್ ಆಗಿ ಅದಷ್ಟೇ ಅದು ಆನ್ ಆಗತ್ತಾ? ಇಲ್ಲ, ನಾನು ವಾಲ್ ತಿರುಗಿದ್ರೆ ಕೆಳ ಬರ್ತಾನೆ ಇರು. ಬೇಡ ಅಂದ್ರೆ ಇಲ್ಲಿ ವಾಲ್ ಇದಾವೆ, ಇಲ್ಲಿ ಬಂದ್ ಮಾಡಿದ್ರೆ. ಮೊದ್ಲು ಒಂದ್ ತೊಟ್ಟಿಂದ ಒಂದ್ ತೊಟ್ಟಿಗೆ ಒಂದ್ ಮಾರು ಪೈಪ್ ತಗೊಂಡ್ಬಿಟ್ಟು ಹೂವಿ ಎಳಿತಿದ್ವಿ ಗೊತ್ತಾ. ಹಂಗೆ ಈಗ ಫುಲ್ ಒಂದ್ ಪೈಪ್ ಫುಲ್ ಲೋಡ್ ಮಾಡ್ಬಿಟ್ಟು ಒಂದ್ ಕಡೆ ಕೆಳಗಿಟ್ಟು ಒಂದ್ ಕಡೆ ನೀರಿಗೆ ಇಟ್ಬಿಟ್ರೆ ಅದು ಎಳ್ಕಂತದ್ದು. ಬಾಳೆ ಬಂದು ನೀವು ಅಡಿಕೆಯಲ್ಲಿ ಹಾಕಿರುವಂತದ್ದು. ಹೌದು, ಬಟ್ ಚೆನ್ನಾಗಿ ಬಂದಿದೆಯಾ? ಚೆನ್ನಾಗ್ ಬಂದಿದೆ. ಇದೆಲ್ಲ 30 ಕೆಜಿ ಕೊನೆ ಬರುತ್ತೆ. ಸ್ವಲ್ಪ ಶೀತ ಆತಿ, ಈಗ ಮಳೆ ಜಾಸ್ತಿ ಆತಲ್ಲ, ತೊಂದ್ರೆ ಇಲ್ಲ. ನಾವು ಲಾಭಕ್ಕೋಸ್ಕರ ಮಾಡಲ್ಲ, ಆತ್ಮತೃಪ್ತಿ ಇರ್ಬೇಕು. ಇದು ಎಷ್ಟು ವರ್ಷ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರ? 2 ವರ್ಷ, ಇಲ್ಲಾಂದ್ರೆ ಅಡಿಕೆಗೆ ಹೋಗ್ಬಿಡುತ್ತೆ. ಸರ್, ನೀವು ಇವಾಗ ಬಾಳೆ ಬೆಳೀತಾ ಇದ್ದೀರಾ, ಸುಮಾರು ವರ್ಷದಿಂದ ಅನುಭವ ಇದೆ. ಇದರಲ್ಲಿ ರೋಗಗಳು ಮೈನ್ ಏನೇನಿದೆ ಮತ್ತೆ ರೈತರು ಯಾವ ರೀತಿ ನೋಡ್ಕೊಬೇಕಿದ್ದ? ಅದನ್ನ ಸಿಗಟಕ್ ಅಂತಾರೆ. ಆ ತರ ಬಂದಿರೋಂತ ಎಲೆಗಳನ್ನ ಕತ್ತರಿಸಿ ಹಾಕ್ಬೇಕು. ಅದಕ್ಕೆ ಟಿಲ್ಟು ಇಲ್ಲ ಕವಾಚ್ ಅಂತ ಔಷಧಿ ಬರುತ್ತೆ, ಅದನ್ನ ಸ್ಪ್ರೇ ಮಾಡ್ತೀವಿ. ಹೇಳ್ಬೇಕು ಅಂದ್ರೆ ಯಥೇಚ್ಛವಾಗಿ ಕೆಮಿಕಲ್ ಬಳಸೋದೇ ಇಲ್ಲ. ಇಡೀ ಬಾಳೆ ಬೆಳಿಲಿಕ್ಕೆ 1-2 ಸಲ ಇಲ್ಲ 3 ಸಲ ಔಷಧಿ ಹೊಡೆದಿರ್ಬೋದು ಅಷ್ಟನ್ನು. ಅದ್ ಬಿಟ್ರೆ ನಾನು ಏನು ಮಾಡಲ್ಲ. ನಾವು ಪುಷ್ ಮಾಡ್ತಾ ಹೋದಂಗೆ ರೋಗಗಳು ಜಾಸ್ತಿ ಆದಂಗೆ ಕಂಡು ನನಗೆ. ನೆಲಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದೀನಿ. ನೆಲ ಫರ್ಟೈಲ್ ಆಗಿ ಇಟ್ಕೊಂಡ್ರೆ ಯಾವ್ದು ರೋಗ ಬರಲ್ಲ ಅನ್ನೋದು ನನ್ನ ಒಂದು ಅನುಭವ. ರಸಗೊಬ್ಬರ ಕಮ್ಮಿ ಕೊಡ್ತೀವಿ, ಅದು ಬಿಟ್ಟು ಕಾಂಪೋಸ್ಟ್ ಚೆನ್ನಾಗಿ ಕೊಡ್ತೀವಿ, ಕ್ಲೀನ್ ಇಟ್ಕೊಂತೀವಿ. ಈಗ ಎಷ್ಟು ಫಸಲ್ ಬರ್ಬೋದು ಅಂತ ಅಂದಾಜು? 850 ಗುಣದಿಂದ ಒಂದು 2-2.5 ಲಕ್ಷ ರೂಪಾಯಿ ಆದಾಯ ಬರ್ಬೋದು. ಬೇಡಿಕೆ ಇದೆ ಇಲ್ಲಿ ಶಿವಮೊಗ್ಗದಲ್ಲಿ? ಬೇಡಿಕೆ ಇದೆ, ಚಿಪ್ಸಿ ಹೋಗುತ್ತೆ ಮತ್ತೆ ತಿನ್ನಕ್ಕೂ ಹೋಗುತ್ತೆ. ಪೂರ್ತಿ ಮಾಗಿದ್ಮೇಲೆ ನಾನು ಕೆಮಿಕಲ್ ಕಮ್ಮಿ ಬಳಸಿರೋದ್ರಿಂದ ಕೆಲವೊಂದ್ಸಲಿ ಕಟಾವು ಬೇಗ ಮಾಡ್ಲಿಲ್ಲ ಅಂದ್ರು ಡ್ಯಾಮೇಜ್ ಆಗಲ್ಲ ಹಣ್ಣು. ಅದೇ ನಿನ್ ಯಥೇಚ್ಛವಾಗಿ ಕೆಮಿಕಲ್ ಬಳಸಿದ್ರೆ ಅರ್ಜೆಂಟ್ ಕಟಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಗಿಡದಲ್ಲೇ ಹಣ್ಣಾಗಿ ಅದು ಹಾಳಾಕತ್ತೆ. ಹಂಗಾಗಿ ಅದು ನಿಧಾನ ಬರೋದ್ರಿಂದ ಈಲ್ಡ್ ಚೆನ್ನಾಗಿ ನಮಗೆ, ಆಮೇಲೆ ತೊಂದರೆ ಇರಲ್ಲ. ಲೇಬರ್ ಸಿಗಲ್ಲ ಕಟ್ ಮಾಡ್ಲಿಕ್ಕೆ, ಒಂದ್ 4 ದಿನ ಬಿಟ್ಟು ಕಟ್ ಮಾಡ್ತೀವಿ ಅಂದ್ರು ತಡೀತದೆ. ಖರ್ಚು ಕಡಿಮೆ ಬರುತ್ತೆ, ಅವಾಗ ಡ್ಯಾಮೇಜ್ ಜಾಸ್ತಿ ಆಗಲ್ಲ. ಸೊ ಈಗ 1.5 ಎಕರೆಗೆ ಎಷ್ಟು ಖರ್ಚು ಆಗ್ಬೋದಣ್ಣ ನಿಮ್ಗೆ? ನಾನ್ ಬಹಳ ಕಡಿಮೆ ಮಾಡಿದೀನಿ. ನಾನು ಬಾಳೆ ಹಾಕ್ದಾಗೆಲ್ಲ ಸರ್ಕಾರದಿಂದ ಸಬ್ಸಿಡಿ ತಗೊಂಡಿನಿ. ಒಂದ್ 15-20 ಸಾವಿರ ಎಕರೆಗೆ ಅದು ಇದ್ದಂಗೆ. ಒಂದೊಂದ್ಸಲಿ 30 ಸಾವಿರ ತಗೊಂಡಿದೀವಿ. ಈಗ ಕೆಲವೊಬ್ರು ಅಡಿಕೆ ಗಿಡದ ನಡುವೆ ಬಾಳೆ ಹಾಕಿದ್ರೆ ಸ್ವಲ್ಪ ಗಿಡಗಳು ತೊಂದರೆ ಆಗುತ್ತೆ, ಚೆನ್ನಾಗಿ ಬೇಗ ಬೆಳೆದ್ ಬಿಡ್ತವೆ, ಆದ್ರೆ ಅವು ಹೋಗ್ತಾ ಹೋಗ್ತಾ ಡಲ್ ಹೊಡಿತವೆ. ಬೇಗ ಅದಕ್ಕೆ ಅಡಿಕೆಗೆ ಬಿಸಿಲು ಬೀಳಂಗ್ ಮಾಡ್ಲಿಲ್ಲ ಅಂದ್ರೆ ಅದು ಆಗುತ್ತೆ. ಈಗ ಚೆನ್ನಾಗೈತೆ ಅಂದ್ಬಿಟ್ಟು ನಾನು ಇದನ್ನ 3 ವರ್ಷ ಇಟ್ಕೊಳೋದು 4 ವರ್ಷ ಇಟ್ಕೊಳೋದು ಮಾಡಿದ್ರೆ ಅಡಿಕೆ ಎಫೆಕ್ಟ್ ಆಗುತ್ತೆ. ಅದ್ ಹೆಂಗಾರ ಇರ್ಲಿ 2 ವರ್ಷಕ್ಕೆ ತೆಗಿಬೇಕು. ಗಿಡ ನೆಳ್ಳಿಗೆ ಚೆನ್ನಾಗ್ ಬೆಳೀತದೆ, ಆಮೇಲೆ ಒಂದೇ ಸಲ ತೆಗೆದ ತಕ್ಷಣ ಅದು ಎಫೆಕ್ಟ್ ಆಗುತ್ತೆ. ಕಟ್ ಮಾಡಿದ್ರು ಅಣ್ಣ ಪಕ್ಕದಲ್ಲಿ ಮತ್ತೆ ಬೆಳ್ಕೊಂಡು ಬರ್ತಾನೆ ಇರುತ್ತೆ ಅಂತಾರಲ್ಲ, ಹೆಂಗೆ ಬರುತ್ತಾ? ಬರುತ್ತೆ. ಜೀನೈನಲ್ಲಿ ಕಡಿಮೆ ಪುನ್ನಿ ಬರೋದು. ನಿನಗೆ ಪಚ್ಚಬಾಳೆಯಲ್ಲಿ ಮಾತ್ರ 15 ದಿನಕ್ಕೆ ಬಂದ್ಬಿಡ್ತದೆ. ಅಡಿಕೆ ಪೌಷ್ಟಿಕಾಂಶ ಎಲ್ಲ ಹೀರ್ಕೊಂಡ್ಬಿಡುತ್ತಾ? ಕಟ್ ಮಾಡಿ ಹಾಕ್ಬೇಕು, ಮತ್ತೆ ಬಿಟ್ರೆ ಅದೇ ಪೋಷಕಾಂಶ. ಯಾಕೆ ಅಡಿಕೆ ಫೇಲ್ಯೂರ್ ಆಕತ್ತೆ ಅಂದ್ರೆ ಅದನ್ನ ಯಥೇಚ್ಛವಾಗಿ ಬಿಡ್ತಾರೆ ಕಟ್ ಮಾಡ್ದಂಗೆ. ಅದು ಒಂದೊಂದ್ ಮಾರ ಹತ್ರ ಅಡಿಕೆ ಬೇರ್ ತನಕನೂ ಬಂದ್ಬಿಡ್ತತೆ ಈ ಬಾಳೆ. ಅವಾಗ ಅಡಿಕೆಗೆ ಪೋಷಕಾಂಶ ಹೋಗಲ್ಲ, ಅವು ಫರ್ಟಿಲ್ ಆಗಿ ಬರಲ್ಲ. ಅಂದ್ರೆ ಈಗ ಬಾಳೆ ಹಾಕಿದ್ರೆ ಅದ್ರ ತಕ್ಕಂತೆ ನಾವು ಮೇಂಟೆನೆನ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಡಿಕೆ ಫೇಲ್ಯೂರ್ ಆಗತ್ತೆ. ಬಾಳೆನೂ ಫೇಲ್ಯೂರ್ ಆಗತ್ತೆ ತುಂಬಾ ಯಥೇಚ್ಛವಾಗಿ ಬಿಟ್ರೆ. ಈಲ್ಡ್ ಬರಲ್ಲ, ಒಂದೇ ಕಂದು ಬಿಡ್ಬೇಕು, ಇಳುವರಿ ಚೆನ್ನಾಗಿರುತ್ತೆ. ನಿಮ್ ಪ್ರಕಾರ ಈಗ ಅಡಿಕೆಯಲ್ಲಿ ಬಾಳೆ ಬಿಟ್ಟು ಬೇರೆ ಏನಾದ್ರೂ ಬೆಳ್ಕೊಳಕ್ಕಾಗತ್ತೆ? ಎಲ್ಲಾನು ಬೆಳಿಬಹುದು. ಸಸಿ ತೋಟದಲ್ಲಿ ಆ ಮಣ್ಣಿಗೆ ಅನುಗುಣವಾಗಿ ಪ್ರಾದೇಶಿಕವಾಗಿ ಏನು ಕಮರ್ಷಿಯಲ್ ಕ್ರಾಪ್ ಇರುತ್ತೆ ಎಲ್ಲ ಕೆಲವರು ಶುಂಠಿ ಬೆಳಿತಾರೆ ಅಡಿಕೆ ಹಾಕ್ಬಿಟ್ಟು, ಕೆಲವರು ಕಬ್ಬು ಬೆಳಿತಾರೆ, ಕೆಲವರು ಅವ್ರ ಅನುಗುಣವಾಗಿ ತರಕಾರಿ ಬೆಳಿತಾರೆ. ನುಗ್ಗೆ ಗಿಡನೂ ಹಾಕ್ಬೋದು. ನುಗ್ಗೆದು ನೀರಾವರಿ ಒಳಗೆ ಒಂದ್ ಸಮಸ್ಯೆ ಏನು ಅಂದ್ರೆ ನುಗ್ಗೆ ಚೆನ್ನಾಗ್ ಬೆಳಿತತೆ, ಅದ್ ಫಸ್ಲು ಕಚ್ಚಲ್ಲ ನೀರಾವರಿ ಒಳಗೆ. ನುಗ್ಗೆ ಹೂ ಬಿಡಬೇಕಾರೆ ನೀರ್ ಬೇಡ. ನೌಕರಿ ಬಿಟ್ಟು ಬಂದು ಅಡಿಕೆ ಮಾಡಿ ಎಲ್ಲಾ ಕ್ರಾಪ್ನು ಟ್ರೈ ಮಾಡಿ ಅದ್ರಾಗ ತಕ್ಕ ಮಟ್ಟಿಗೆ ಲಾಭನೂ ಮಾಡ್ಕೊಂಡು ಪೋರ್ಟ್ಮನ್ ಹಾಕಂತ ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಕೊಂಡಿನಿ. ಈಗ 1,000-1,500 ಕ್ವಿಂಟಲ್ ಅಡಿಕೆನೂ ಬೇಯಿಸ್ತೀನಿ. ಸೊ ಈಗ ನೀವು ರೈತರಾಗಿ, ಸಾಮಾನ್ಯವಾಗಿ ಪ್ರಗತಿಪರ ರೈತರಾಗಿ ವರ್ಷಕ್ಕೆ ಒಂದು ಆದಾಯ ಅಂತ ಎಷ್ಟು ಮಾಡಕ್ಕಾಗ್ತದೆ? ನಾನು ಪ್ರೊಸೆಸಿಂಗ್ ಮಾಡೋದ್ರಿಂದ 6 ಎಕರೆಗೆ ಕನಿಷ್ಠ ಅಂದ್ರೆ 15-20 ಲಕ್ಷ ಆದಾಯ ಮಾಡ್ತೀನಿ ವರ್ಷಕ್ಕೆ ಆದಾಯ ಅಂತ. ಈಗ ಆದಾಯ ಮಾಡ್ತಾ ಇದೀನಿ. ನನ್ನ ಜೊತೆ ಒಬ್ಬ ಇಂಜಿನಿಯರ್ ಓದ್ದನು ಇಷ್ಟೇ ಮಾಡ್ತದಾನೆ ಅಲ್ವಾ? ಆದ್ರೆ ಅವನಿಗೂ ನನಗೆ ವ್ಯತ್ಯಾಸ ಅಂದ್ರೆ ಅವ್ರ ತಂದೆ ತಾಯಿ ಇಲ್ಲಿದ್ದಾರೆ, ಅವನು ಅಲ್ಲಿದ್ದಾನೆ. ನಾವು ತಂದೆ ತಾಯಿನ ನೋಡ್ಕೊಂಡು ಊರು ನೋಡ್ಕೊಂಡು ನಮ್ಮ ಜನಗಳ ಮಧ್ಯೆ ನಮ್ಮ ಜನಕ್ಕೆ ಕೆಲಸ ಕೊಡ್ಕೊಂಡು ನಾವು ಇಲ್ಲಿದ್ದೀವಿ. ಹಂಗೆ ಯಾವ್ದೋ ಒಂದು ಇದಕ್ಕೆ ಅಂಟ್ಕೊಂಬಾರ್ದು. ನಿಮ್ಗೆ
ರೇಟ್ ಯಾವಾಗ್ಲೂ ಸಿಗುತ್ತಾ? ಹೆಂಗೆ ಬೇರೆ ರೈತರು ಬೆಳಿಬೋದಾ? ಕಾಸ್ಟ್ಲಿ ಆಯ್ತು ಅಂದ್ರೆ ಆಂಧ್ರ ತರಿಸ್ತಾರೆ, ತಮಿಳ್ನಾಡಿಂದ ಬರ್ತದೆ. ಹಂಗಾಗಿ ರೇಟ್ ಡಿಫ್ರೆನ್ಸ್ ಇಟ್ಬಿಟ್ರೆ ಪರ್ಟಿಕ್ಯುಲರ್ ಏರಿಯಾದಾಗ ಪರ್ಟಿಕ್ಯುಲರ್ ಮಾರ್ಕೆಟ್ ಯಾವಾಗಲೂ ಇದ್ದೇ ಇರ್ತದೆ. ಅದಕ್ಕೆ ಜೂನ್ ಇಂದ ಹಿಡಿದ್ಬಿಟ್ಟು ದೀಪಾವಳಿ ಡಿಸೆಂಬರ್ ತನಕ ರೇಟ್ ಇದ್ದೇ ಇರ್ತದೆ. ಆಮೇಲೆ ಡೌನ್ ಆಗ್ತಾ ಬರ್ತದೆ ಫೆಬ್ರವರಿ ನಂತರ. ಮಾವು ಬರೋ ತನಕ ಬಾಳೆಗೆ ಯಾವತ್ತೂ ಡಿಮ್ಯಾಂಡ್ ಕಮ್ಮಿ ಆಗಿರಲ್ಲ. ಇದು ಏರ್ ಪೈಪ್ ಇಂದ ಬರ್ತದೆ, ಕೆರೆಯಿಂದ. ಟೆಕ್ನಾಲಜಿ ಮಾಡ್ಕೊಂಡು ನಾವೇ ಮಾಡಿರೋದು, ನಮ್ಮ ರೈತರೇ ಒಬ್ರು ನೋಡಿ ಒಬ್ರು ಕಲ್ತು ಮಾಡಿರೋದು. ಕೆರೆಯಲ್ಲಿ ಬಂದ್ಬಿಟ್ಟು ಪೈಪ್ ಹಾಕಿರ್ತೀರಾ ಅಷ್ಟೇ? ಪೈಪ್ ಹಾಕಿರ್ತೀವಿ, ಫ್ಲೆಕ್ಸಿಬಲ್ ಪೈಪ್, ಕ್ರೀಮ್ ಪೈಪ್ ಅಂತ ಬರ್ತದೆ. ಅದಕ್ಕೆ ಫುಲ್ ನೀರು ಲೋಡ್ ಮಾಡ್ಬಿಟ್ಟು ಒಂದು ಡೌನಿಗೆ ಇಟ್ಟು ಒಂದ್ ನೀರಿಗೆ ಇಟ್ಬಿಟ್ರೆ ಅದು ಏರ್ ಎಳ್ಕೊಂತದ. ಇಲ್ಲಿಂದ ಎಷ್ಟು ದೂರ ಇದೆ ಅಣ್ಣ ಅದು? ಇಲ್ಲಿಂದ 3/4 ಕಿಲೋಮೀಟರ್ ಆಗುತ್ತೆ. ಪಂಪ್ ಇಲ್ಲ, ಏನು ಎಂತದು ಇಲ್ಲ, ಬರೀ Natural ಆಗಿ? ನ್ಯಾಚುರಲ್ ಗುರುತ್ವಾಕರ್ಷಣೆಯಿಂದ ಬರೋದು. ಒಂದು 5 HP ನೀರು ನಿರಂತರವಾಗಿ ಬರ್ತದೆ 24 hours. ಸೊ ಇದರಿಂದ ಏನೆಲ್ಲ ಉಪಯೋಗ ಆಗ್ತಿದ್ಯಾ ನಮ್ಗೆ ಈಗ ಈ ವಾಟರ್ ಈ ತರ ಮಾಡೋದ್ರಿಂದ? ಲೇಬರ್ ಕಡಿಮೆ ಹಾಕತ್ ನೀರು ಹಾಸೋದಕ್ಕೆ. ನೀರು ಎಷ್ಟು ಬೇಕಷ್ಟು ಯಾವಾಗ ಬೇಕು ಅವಾಗ ಕೊಡ್ಬೋದು. ಕರೆಂಟಿನ ನಿಗಾನೇ ಇಲ್ಲ, ಯಾರೂನು ದೂರ ಪ್ರಶ್ನೆ ಇಲ್ಲ. ಇವತ್ತು ನಾನು ಸರ್ವತ್ನೇ ಬಂದು ನೀರು ಬಿಡ್ಬೋದು. ಈಗ ಎಷ್ಟಡಿ ಆಳದಲ್ಲಿ ಬಂದಿದೆ ಇದು? 2 ಅಡಿ 2.5 ಅಡಿ ಆಳ್ದ ಹಾಕಂದ್ವಿ.